ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಸುರಕ್ಷಿತ ಹೂಡಿಕೆ ಹುಡುಕ್ತಾ ಇದ್ದೀರಾ? ಮೈಸೂರು ರೋಡ್ ಸಮೀಪದಲ್ಲಿರುವ ಗ್ರೀನ್ ಮೈಲ್ಸ್ಗೆ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. 3.5 ಎಕರೆ ಗೇಟೆಡ್ ಕಮ್ಯುನಿಟಿ, ಟ್ರೇ ಪಾರ್ಕ್, ಚಿಲ್ಡ್ರನ್ಸ್ ಪ್ಲೇ ಪಾರ್ಕ್, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ವ್ಯವಸ್ಥೆಯೊಂದಿಗೆ ಪ್ರತಿಯೊಂದು ಸೌಲಭ್ಯ ಇಲ್ಲಿ ಲಭ್ಯ. PMRDA ಅಪ್ರೂವ್ಡ್ ಖಾತಾ ಫ್ಲಾಟ್ಗಳು ಕೇವಲ 3,499 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ನಿಮ್ಮ ಕನಸಿನ ಜಾಗವನ್ನ ಇಂದೇ ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಪ್ತಸೂರ್ಯ ರಿಯಾಲಿಟೀಸ್. राष्ट्रीय संविधान सलमान राष्ट्रगीत शुरू कर. जनगण मन अधिनायक जय झंडा ऊंचा रहे हमारा. ಸಂಗತಿ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯ ಭಾರತವನ್ನು ಸದೃಢ ಭಾರತವನ್ನಾಗಿಸುವ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇಂದು ನಿಮ್ಮ ಹೆಗಲ ಮೇಲಿದೆ. ಇಂದಿನ ತಲೆಮಾರಿನ ಜೆನ್ಜಿ ಮತ್ತು ಜೆನ್ ಆಲ್ಫಾ ಪ್ರಸ್ತುತ ಜಗತ್ತನ್ನು ಬದಲಾಯಿಸುತ್ತಿರುವ ಎರಡು ಪ್ರಮುಖ ಕಿರಿಯ ತಲೆಮಾರುಗಳಾಗಿವೆ. ಅವರುಗಳ ಆಲೋಚನೆಗಳಿಗೆ ಸ್ಪಷ್ಟ ರೂಪವನ್ನು ನೀಡುವ ಹಾಗೂ ದಾರಿಯನ್ನು ತೋರಿಸುವ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಆದ್ದರಿಂದ ನಮ್ಮ ಹಿರಿಯರು ಜಗತ್ತಿಗೆ ನೀಡಿದ ಅನನ್ಯ ಕೊಡುಗೆಗಳನ್ನು ಪುನರ್ ಪ್ರತಿಷ್ಠಾಪಿಸುವ ಹಾಗೂ ವಿಸ್ತರಿಸುವ ಕಾರ್ಯ ಜರುಗುತ್ತದೆ. ನಾವು ಇಂದು ಯುವ ಭಾರತದಲ್ಲಿದ್ದೇವೆ. ಅದನ್ನು ಸರಿಯಾಗಿ ದುಡಿಸಿಕೊಂಡರೆ ಅದರಿಂದ ಮುಂದಿನ ಭಾರತ ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಿದಂತಾಗುತ್ತೆ ಎಂಬುದು ನನ್ನ ಭಾವನೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಪ್ರಯತ್ನಿಸೋಣ. ಮತ್ತೊಮ್ಮೆ ತಮಗೆಲ್ಲ ಶುಭಾಶಯಗಳು. ಒಂದೇ ಮಾತರಂ, ಒಂದೇ ಮಾತರಂ. ಗೊಳ್ಳುತ್ತಿರುವ ಭಾರತ ತೃತೀಯ ಜಗತ್ತಿನ ಅಗ್ರ ಪಂಕ್ತಿಯ ನಾಯಕನಾಗಿ ಹೊರಹೊಮ್ಮಿದೆ. ಈ ಸಾಧನೆಯಲ್ಲಿ ನಮ್ಮ ರಾಜ್ಯ ಕರ್ನಾಟಕದ ಪಾಲು ಅತ್ಯಂತ ಮಹತ್ವದ್ದಾಗಿದೆ. ಭಾರತದ GDPಯಲ್ಲಿ ವಿಕಾಸಕ್ಕೆ ಸಹಕಾರಿಯಾಗಿ ಸ್ಪಂದಿಸುತ್ತಾ ಬಂದಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಹಲವಾರು ವಿಷಯಗಳಲ್ಲಿ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿ ಜಾಗತಿಕ ಗಮನವನ್ನು ಸೆಳೆದಿದೆ. ಕುವೆಂಪುರವರ ಜಯ ಭಾರತ ಜನನಿಯ ತನುಜಾತೆ ಎನ್ನುವ ನಮ್ಮ ನಾಡಗೀತೆ ರಾಷ್ಟ್ರೀಯ ವ್ಯವಸ್ಥೆ ಒಳಗಿನ ಒಂದು ಸದೃಢ ರಾಜ್ಯದ ಪರಿಕಲ್ಪನೆಗೆ ಪರಿಭಾಷೆಯಾಗಿದೆ. ಸಹಸ್ರಾರು ವರ್ಷಗಳಿಂದಲೂ ಭಾರತ ಸರ್ವ ಕ್ಷೇತ್ರಗಳಲ್ಲೂ ಅಗ್ರಸ್ಥಾನವನ್ನು ಹೊಂದಿದ್ದು ಪ್ರಾಚೀನ ನಾಗರಿಕತೆ, ಸಂಸ್ಕೃತಿ ಹಾಗೂ ವಿಕಸಿತ ಬೌದ್ಧಿಕ ಸಾಮರ್ಥ್ಯದ ಆಧಾರದ ಮೇಲೆ ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡುತ್ತಿತ್ತು. ಅಂದರೆ ಪರಕೀಯರ ನಿರಂತರ ದಾಳಿ ನಂತರ ಆಂಗ್ಲರಿಂದ ದೇಶದ ಸ್ವಾತಂತ್ರ್ಯ ಅಪಹರಣ ನಮ್ಮನ್ನು ಜರ್ಜರಿತಗೊಳಿಸಿತ್ತು. ಹಲವಾರು ಮಹಾವೀರರು ಇವುಗಳ ವಿರುದ್ಧ ಹೋರಾಡಿ ಹುತಾತ್ಮರಾಗಿದ್ದಾರೆ. ಕರ್ನಾಟಕದ ಮಟ್ಟಿಗೆ ಹೈದರಾಲಿ, ಟಿಪ್ಪು ಸುಲ್ತಾನ್, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಹಲಗಲಿಯ ಬೇಡರು ಹೀಗೆ ಆರಂಭದಲ್ಲಿ ಅನೇಕ ವೀರರು ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶಿವಮೊಗ್ಗ ಭಾಗದಲ್ಲಿ ಸದರ ಮಲ್ಲಮ್ಮನ ನೇತೃತ್ವದಲ್ಲಿ ಜರುಗಿದ ರೈತ ಚಳುವಳಿ ಈ ದೇಶ ಕಂಡ ಪ್ರಥಮ ರೈತ ಹೋರಾಟವಾಗಿ ರೂಪುಗೊಂಡಿದೆ. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ತಿಲಕರಾದಿಯಾಗಿ ಗಾಂಧೀಜಿಯವರಿಗೆ ರೂಪಿಸಿದ ಸ್ವಾತಂತ್ರ್ಯ ಚಳುವಳಿ ನಮಗೆ ಸ್ವಾತಂತ್ರ್ಯ ಗಳಿಸಿ ವಿಷಯವನ್ನು ಮಾಡಿಕೊಂಡಂತ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೆ ಅನಂತ ಧನ್ಯವಾದಗಳು. ಪ್ರೌಢಶಾಲೆ ಸೊರಬ ಆಜಾದ್ ಹಿಂದ್ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಗೆ ಪ್ರೇರಣೆ ಮಾಡಿದಂತ ಶ್ರೀ ಪುರಂದರ್ ಕೆ ತಹಶೀಲ್ದಾರ್ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಇವರು ಈ ಪಾಲಿಕಾ ಹಿರಿಯ ಪ್ರಾಥಮಿಕ ಶಾಲೆ ಸೊರಬ ಆಶಾ
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಗತಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯ ಭಾರತವನ್ನು ಸದೃಢ ಭಾರತವನ್ನಾಗಿಸುವ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇಂದು ನಿಮ್ಮ ಹೆಗಲ ಮೇಲಿದೆ. ಇಂದಿನ ತಲೆಮಾರಿನ ಜೆನ್ಜಿ ಮತ್ತು ಜೆನ್ ಆಲ್ಫಾ ಪ್ರಸ್ತುತ ಜಗತ್ತನ್ನು ಬದಲಾಯಿಸುತ್ತಿರುವ ಎರಡು ಪ್ರಮುಖ ಕಿರಿಯ ತಲೆಮಾರುಗಳಾಗಿವೆ. ಅವರುಗಳ ಆಲೋಚನೆಗಳಿಗೆ ಸ್ಪಷ್ಟ ರೂಪವನ್ನು ನೀಡುವ ಹಾಗೂ ದಾರಿಯನ್ನು ತೋರಿಸುವ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಆದ್ದರಿಂದ ನಮ್ಮ ಹಿರಿಯರು ಜಗತ್ತಿಗೆ ನೀಡಿದ ಅನನ್ಯ ಕೊಡುಗೆಗಳನ್ನು ಪುನರ್ ಪ್ರತಿಷ್ಠಾಪಿಸುವ ಹಾಗೂ ವಿಸ್ತರಿಸುವ ಕಾರ್ಯ ಜರುಗುತ್ತದೆ. ನಾವು ಇಂದು ಯುವ ಭಾರತದಲ್ಲಿದ್ದೇವೆ. ಅದನ್ನು ಸರಿಯಾಗಿ ದುಡಿಸಿಕೊಂಡರೆ ಅದರಿಂದ ಮುಂದಿನ ಭಾರತ ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಿದಂತಾಗುತ್ತೆ ಎಂಬುದು ನನ್ನ ಭಾವನೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಪ್ರಯತ್ನಿಸೋಣ. ಮತ್ತೊಮ್ಮೆ ತಮಗೆಲ್ಲ ಶುಭಾಶಯಗಳು. ಒಂದೇ ಮಾತರಂ, ಒಂದೇ ಮಾತರಂ. ವಿಷಯವನ್ನು ಮಾಡಿಕೊಂಡಂತ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೆ ಅನಂತ ಧನ್ಯವಾದಗಳು. ಪ್ರೌಢಶಾಲೆ ಸೊರಬ ಆಜಾದ್ ಹಿಂದ್ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಗೆ ಪ್ರೇರಣ ಮಾಡಿದಂತ ಶ್ರೀ ಪುರಂದರ್ ಕೆ ತಹಶೀಲ್ದಾರ್ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಇವರು ಈ ಪಾಲಿಕಾ ಹಿರಿಯ ಪ್ರಾಥಮಿಕ ಶಾಲೆ ಸೊರಬ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ